Hello students, welcome to my channel English with GB Sir. My name is Basarajappan. I'm a teacher in English. Today let's learn the difference between and among. ಬಹುಶಃ ನಿಮಗೆ ಈ ಬಿಟ್ವೀನ್ ಮತ್ತು ಅಮಾಂಗ್ ಇವುಗಳ ನಡುವೆ ಏನು ವ್ಯತ್ಯಾಸ ಇದೆ ಅಂತ ತಿಳ್ಕೊಳ್ಳೋ ಒಂದು ಕುತೂಹಲ ಇದೆ. ಅದಕ್ಕಾಗಿ ದಿನ ನಾನು ಇವೆರಡು ವರ್ಡ್ಗಳನ್ನು ಆರಿಸ್ಕೊಂಡಿದ್ದೇನೆ. ಬಿಟ್ವೀನ್ ಅಂದರೆ ಮಧ್ಯೆ, ಅಮಾಂಗ್ ಅಂದ್ರೆ ನಡುವೆ. In order to tell or use between, there must be two things or two persons. ಅಂದರೆ ಬಿಟ್ವೀನ್ ಉಪಯೋಗಿಸ್ಬೇಕಾದ್ರೆ ಎರಡು ವಸ್ತುಗಳು ಅಥವಾ ಇಬ್ಬರು ವ್ಯಕ್ತಿಗಳು ಇರಬೇಕು. ಉದಾಹರಣೆಗೆ there is a circle. There is a circle in between two squares ಅಂತ ಹೇಳ್ತೀವಿ ನಾವು. ಅಂದರೆ ಎರಡು ಚೌಕಗಳ ಮಧ್ಯೆ ಒಂದು ಸರ್ಕಲ್ ಇದೆ ಅಂತ. ಇದು ಸ್ಕ್ವೇರ್, ಇದು ಸರ್ಕಲ್. ಹಾಗೆಯೇ ದೇರ್ ಇಸ್ ಎ ಪ್ಯಾಸೇಜ್ ಇನ್ ಬಿಟ್ವೀನ್ ಅವರ್ ಹೌಸ್ ಅಂಡ್ ದ ನೆಕ್ಸ್ಟ್ ಹೌಸ್. ನಮ್ಮ ಮನೆ ಮತ್ತು ಪಕ್ಕದ ಮನೆ ಮಧ್ಯೆ ಒಂದು ದಾರಿ ಇದೆ, ಪ್ಯಾಸೇಜ್ ಇದೆ. ಅಂದರೆ ಎರಡು ವಸ್ತುಗಳ ಬಗ್ಗೆ ಹೇಳ್ತೀವಿ. There is a dispute between me and my friend. ನನ್ನ ಮತ್ತು ನನ್ನ ಸ್ನೇಹಿತರ ಮಧ್ಯೆ ಒಂದು ವಾದ ವಿವಾದ ಇದೆ, ಅವಾಗ ಹೇಳ್ತೀವಿ ಬಿಟ್ವೀನ್ ಹೇಳ್ತೀವಿ. ಅದೇ ನೀವು ಅಮಾಂಗ್ ಹೇಳ್ಬೇಕಾದ್ರೆ, ಅಮಾಂಗ್ ಅಂತಂದರೆ ಇಲ್ಲಿ ನೋಡಿ, there is moon is shining, the moon is shining among the stars. The moon is there among the stars. Among the stars. ನಕ್ಷತ್ರಗಳ ನಡುವೆ ಚಂದ್ರ ಇದ್ದಾನೆ. ದ ಮೂನ್ ಇಸ್ ಶೈನಿಂಗ್ ಅಮಾಂಗ್ ದ ಸ್ಟಾರ್ಸ್. ನಕ್ಷತ್ರಗಳ ನಡುವೆ ಚಂದ್ರ ಹೊಳಿತಾ ಇದ್ದಾನೆ. ಅಮಾಂಗ್ ಅಂತ ಹೇಳ್ಬೇಕಾದ್ರೆ ಎರಡಕ್ಕಿಂತ ಜಾಸ್ತಿ ವಸ್ತುಗಳು ಅಥವಾ ವ್ಯಕ್ತಿಗಳು ಇರಬೇಕು. ದೇರ್ ಮಸ್ಟ್ ಬಿ more than two things or two persons to say among. ಅಮಾಂಗ್ ಬಳಸಬೇಕಾದ್ರೆ ಎರಡು ವಸ್ತುಗಳಿಗಿಂತ ಜಾಸ್ತಿ ಇದ್ದ ಮಾತ್ರ ಅಮಾಂಗ್ ಬಳಸ್ತೀವಿ. He was playing among the players in the football field. He was playing among the other players in the football field. ಅವನು ಫುಟ್ಬಾಲ್ ಮೈದಾನದಲ್ಲಿ ಇತರ ಆಟಗಾರರ ಜೊತೆ ಆಟವಾಡ್ತಾ ಇದ್ದಾನೆ ಅಂತ ಅರ್ಥ. ರಾಮು ವಾಸ್ ಒನ್ ಆಫ್ ದ ಅಜಿಟೇಟರ್ಸ್ ಅಮಾಂಗ್ ದ ಕ್ರೌಡ್. ಆ ಕ್ರೌಡ್ ಮಧ್ಯೆ ರಾಮನು ಕೂಡ ಒಬ್ಬ ಇದ್ದಾನೆ. ಶಿ ವಾಸ್ ಅಮಾಂಗ್ ದ ಗ್ರೂಪ್ ಆಫ್ ಕ್ವೈರ್ಸ್ ಇನ್ ದ ಚರ್ಚ್. ಅವಳು ಚರ್ಚಲ್ಲಿ ಕ್ವೈರ್ಸ್ ಗುಂಪಲ್ಲಿ ಆಡ್ತಾ ಇದ್ದಾಳೆ. ಶಿ ವಾಸ್ ಸಿಂಗಿಂಗ್ ಅಮಾಂಗ್ ದ ಅದರ್ ಮ್ಯೂಸಿಷಿಯನ್ಸ್ ಇನ್ ದ ಮ್ಯೂಸಿಕ್ ಹಾಲ್ ಇನ್ ದ ಚರ್ಚ್ ಅಂತ ಹೇಳ್ತೀವಿ. ಅಮಾಂಗ್ ಇರಬೇಕಾದ್ರೆ ಎರಡಕ್ಕಿಂತ ಜಾಸ್ತಿ ವಸ್ತುಗಳು ಅಥವಾ ವ್ಯಕ್ತಿಗಳು ಇರಬೇಕು. ಬಿಟ್ವೀನ್ ಹೇಳ್ಬೇಕಾದ್ರೆ ಎರಡು ವಸ್ತುಗಳು ಅಥವಾ ಇಬ್ಬರಿದ್ದರೆ ಸಾಕು. ಗೊತ್ತಾಯ್ತಲ್ಲ ಸ್ನೇಹಿತರೆ? ಹೀಗೆ ನಾವು ಅಮಾಂಗನ್ನು ಜಾಸ್ತಿ ಜನ ಇದ್ದಾಗ ಬಳಸ್ತೇವೆ. ಶಿ ವಾಸ್ ಸಿಟಿಂಗ್ ಇನ್ ದ theater among the other spectators. She was sitting in the gallery of the circus among the spectators. ಅವಳು ಗ್ಯಾಲರಿನಲ್ಲಿ ಕುಳಿತಿದ್ದಾಳೆ, ಸರ್ಕಸ್ ನೋಡ್ತಾ. ಅವಳು ಇತರ ಪ್ರೇಕ್ಷಕರ ಮಧ್ಯೆ ಇದ್ದಾಳೆ. ಹೀಗೆ ಅಮಾಂಗನ್ನು ಬಳಸ್ತೇವೆ. ಬಿಟ್ವೀನ್ ಬಳಸಬೇಕಾದ್ರೆ ನಾವು ಎರಡು ವಸ್ತುಗಳು ಅಥವಾ ಇಬ್ಬರು ವ್ಯಕ್ತಿಗಳನ್ನು ಹೇಳ್ತೇವೆ. ದೇರ್ ಇಸ್ ನೋ enmity between my friend and Ravi. My friend Ravi and me. ನನ್ನ ಮತ್ತು ರವಿ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯಗಳ ಇಲ್ಲ. there is no dispute between me and my friend Ravi. ಹೀಗೆ ನಾವು ಬಿಟ್ವೀನ್ ಮತ್ತು ಅಮಾಂಗ್ ಬಳಸೋದನ್ನು ಈ ದಿನ ಕಲ್ತ್ಕೊಂಡು, ಈ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ
ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು ಆಲ್.